ಹಾಯ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಇದು ನನ್ನ ಪರ್ಸ್ನಲ್ ಲೈಫಿನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ತುಂಬ ದಿನದಿಂದ ತುಂಬ ಇವೆಂಟ್ಸ್ಗಳಿಗೆ ಅನ್ಕೋತಿದ್ದೆ ಇವತ್ತು ಲಾಂಗ್ ವಿಡಿಯೋ ಮಾಡೋಣ, ಅಟ್ಲೀಸ್ಟ್ ಇವತ್ತಾದರೂ ವಿಡಿಯೋ ಶೂಟ್ ಮಾಡೋಣ ಅಂತ. ಬಟ್ ಧೈರ್ಯ ಸಾಕಾಗ್ತಿರ್ಲಿಲ್ಲ, ಯಾಕಂದರೆ ನಾನು ಯೂಶ್ವಲಾಗಿ ವರ್ಟಿಕಲ್ ಫೇಸಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೆ, ಮಿನಿ ವ್ಲಾಗ್ಸ್ಗೆ ಶಾರ್ಟ್ಸ್ ಆಗಿ. ಬಟ್ ಹಾರಿಜಾಂಟಲ್ ಫೇಸಲ್ಲಿ ಪರ್ಸ್ನಲ್ ಲೈಫಿಂದು ಯಾವುದೇ ರೀತಿ ವ್ಲಾಗ್ ಮಾಡಿರಲಿಲ್ಲ. ಸೊ ಯಾವ ರೀತಿ ಶೂಟ್ ಮಾಡ್ತಾರೆ, ಯಾವ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು ಅಥವಾ ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದು ಒಂಚೂರು ಐಡಿಯಾ ಇರಲಿಲ್ಲ. ಬಟ್ ಈಗಲೂ ಇಲ್ಲ. ಆದರೂ ನಿಮ್ಗೆಲ್ರಿಗೋಸ್ಕರ ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಸ್ಪೆಷಲ್ ಡೇ. ಈ ಸ್ಪೆಷಲ್ ಡೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿವತ್ತು ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮೈಸೂರು ಯೂನಿವರ್ಸಿಟಿ ಅಫಿಲಿಯೇಟ್ ಆಗಿರೋ SBRR ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನನ್ನ BCom ಎಜುಕೇಷನ್ ಮುಗಿಸಿರೋದು. ಸೊ 25 ಡೇಸ್ ಬ್ಯಾಕ್ ನನಗೆ ಕಾಲೇಜಿಂದ ಕಾಲ್ ಮಾಡಿದರು. ಸೆಕೆಂಡ್ ರ್ಯಾಂಕ್ ಹೋಲ್ಡರ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರು. ಪೇರೆಂಟ್ಸ್ನ ಕರ್ಕೊಂಡು ಗ್ರ್ಯಾಜುಯೇಷನ್ ಡೇಗೆ ಮಿಸ್ ಮಾಡದೆ ಬನ್ನಿ ಅಂತ ಹೇಳಿದರು. ಸೊ ಅದೇ ದಿನ ಇವತ್ತು ನನ್ನ ಗ್ರ್ಯಾಜುಯೇಷನ್ ಡೇ. ಈ ದಿನನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ, ಹಾಗೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಕಾಲೇಜ್, ನನ್ನ ಗ್ರ್ಯಾಜುಯೇಷನ್ ಸೆರೆಮನಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನನ್ನ ಜೊತೆನೇ ನೋಡ್ತಾ ಹೋಗ್ಬೋದು. ಸೊ ಸ್ಟೇ ಟ್ಯೂನ್ಡ್, ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್. 6 o'clock ಆಗಿದೆ. ನಮ್ಮ ಮನೇಲಿ ಎಲ್ಲರೂ ಇನ್ನೂ ಮಲಗಿದ್ದಾರೆ. ಇವಾಗ ನಾನು ರೆಡಿ ಆಗಬೇಕಂದ್ರೆ ನನ್ನ ಜೊತೆಗೆ ಎಲ್ಲರೂ ಎದ್ದೇಳಿಸ್ಬೇಕು. ಇವಾಗ ನಮ್ಮಮ್ಮ ಬರ್ತಾರೆ ರೂಮಿಗೆ. ಅವರು ಇಲ್ಲೇ ದೇವರೆಲ್ಲ ಇಟ್ಟಿರೋದು. ಸೊ ಎದ್ದ ತಕ್ಷಣ ಫಸ್ಟ್ ಇಲ್ಲಿಗೆ ಹೋಗೋ ದೇವ್ರ ಮುಂದೆ. ಗುಡ್ ಮಾರ್ನಿಂಗ್. ನಿನ್ನೆ ನನ್ನ ತಂಗಿ ಫ್ರೆಂಡ್ ಬಂದಿದ್ದಾಳೆ ಮನೆಗೆ. ಸೊ ಇವತ್ತು ಅಪರೂಪಕ್ಕೆ ನೆಲದ ಮೇಲೆ ಮಲಗಿದ್ದಾಳೆ. ಡೈಲಿ ಇಷ್ಟೊತ್ತಿಗೆಲ್ಲ ಎದ್ದೇಳ್ತಾಯಿದ್ರು. ಇವತ್ತು ಮೇಡಮ್ ಅವ್ರು ಇನ್ನೂ ಎದ್ದಿಲ್ಲ. ಯಾರು? ನೀನೇ. ಎಲ್ಲರೂ ಮಲಗಿದ್ದಾರೆ. ಹಾಲ ನನ್ನ ತಮ್ಮ ಬೇಗ ಅಂತೂ ಎದ್ದೇಳಲ್ಲ. ಮನೆ ಸ್ಟಡಿ ಟೇಬಲ್ ನೋಡಿ ಹೆಂಗಿದೆ. ಮತ್ತು ತೋರ್ಸ, ಇದನ್ನ ನಮ್ಮ ಮಮ್ಮಿ ಬರ್ಡೇಗೆ ಇದು ಒಂದು ಗಿಫ್ಟ್, ಇದನ್ನು ಕೊಟ್ಟಿದ್ದೆ ನಾನು. ಅದು ಆ್ಯಕ್ಚುಲಿ ನನ್ನ ವಾರ್ಡ್ರೋಪು. ನಾನು ಇವಾಗ PGಲಿ ಇರೋದಕ್ಕೆ ನನ್ನ ವಾರ್ಡ್ರೋಪ್ನ ಇವರು ಆಕ್ರಮಣಿಸ್ಕೊಟ್ಟಿದ್ದಾರೆ. ದುಡ್ಡು ಕೊಡಮ್ಮ. ಇಲ್ಲಿ ತಿಂಡಿ ಏನು ಮಾಡ್ತಿದ್ಯಾ? ರಾಗಿ ದೋಸೆ ಚಟ್ನಿ. ರಾಗಿ ದೋಸೆ ಚಟ್ನಿ. ಮಮ್ಮಿ ದುಡ್ಡು ಇಡೋ ಪ್ಲೇಸ್ ಇದು. ಬರೀ ಹಾಲು ಮಾತ್ರನಾ? ಹಂಗೆ ನನಗೊಂದು ಬಿಸ್ಕೆಟ್, ನನಗೇನಾದ್ರು ಬಿಸ್ಕೆಟ್. 50 ರೂಪಾಯಿ ಮಾತ್ರ ಎತ್ಕೊಂಡಿದ್ದೀನಿ. 50 ರೂಪಾಯಿ ಮಾತ್ರ ಎತ್ಕೊಂಡಿದ್ದೀನಿ. ಎದ್ದ ಅಂಗಡಿಗೆ ಹೋಗೋದಕ್ಕೆ. ಅಲ್ಲ, ಅವನು ಎದ್ದ ಅಂತ ಅಂಗಡಿಗೆ ಈಗ ಅವನ್ನ ಕಳಿಸ್ತಾ ಇದ್ದೀವಿ. ನಾನು ಬೇರೆ ಸ್ವಲ್ಪ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿಯಾಗಿ ನಾನು ಶಾರ್ಟ್ಸ್ ಮಾಡ್ಬೇಕಾದ್ರೂ ಅಷ್ಟೇ ಅವನ್ನ ಬೇಡ್ಕೊಬೇಕು. ರಘು ಒಂದು ಚಿಕ್ಕ ಕ್ಲಿಪ್ಗೆ ಅಷ್ಟೇ ಕೊಂಡು ಒಂದು 3 seconds 4 seconds ಬಾರು ಅಂತ ಬೇಡಬೇಕು. ಅಷ್ಟು ನಾಚ್ಕೊತಾನೆ ಬರಲ್ಲ.
ಈ ಗ್ರ್ಯಾಜುಯೇಷನ್ ಸೆರೆಮನಿಗೆ ಎಲ್ಲ ಗ್ರ್ಯಾಜುಯೇಟ್ಸ್ಗೂ ವೈಟ್ ಆ್ಯಂಡ್ ವೈಟಲ್ಲಿ ಬರೋದಕ್ಕೆ ಹೇಳಿದ್ದಾರೆ. ಸೊ ನಾನು ಈ ಇವೆಂಟ್ಗೆ ಅಂತಲೇ ಒಂದು ಲಾಂಗ್ ವೈಟ್ ಬ್ಯೂಟಿಫುಲ್ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಲಾಸ್ಟ್ ಟೈಮು ಮೈಸೂರಿಗೆ ಬಂದಾಗ ಸ್ಟಿಚ್ ಮಾಡಿಸ್ಬಿಟ್ಟು ಹೋಗಿದ್ದೆ. ಇವತ್ತು ನಾನು ಅದನ್ನ ವೇರ್ ಮಾಡ್ತಾಯಿದ್ದೀನಿ. ಅವ್ವ ಜೊತೆ ಅವಳು ತಿನ್ನೋದೆಲ್ಲ ಅವಳು ಕೂದಲಿಗೆ ಹೋಗುತ್ತೆ. ಎಲ್ಲ ಕಮೆಂಟ್ ಹಾಕ್ಬೇಕು, ನಿಮ್ಮ ತಂಗಿಯವರು ಏನು ಕೂದಲಿಗೆ ಏನು ಹಾಕ್ತಾರೆ ಹೇಳಿದ್ದೀನಿ ಅಂತ. ಯಾವ ಗೊಬ್ಬರ ಹಾಕ್ತಾರೆ ಆದಿವಾಸಿ ಯಾವ ಗೊಬ್ಬರ ಹಾಕ್ತಾರೆ ಕೇಳಿ ಅಂತ. ತಿಂಡಿ ಭಾರಿ ದೊಡ್ಡ ತಟ್ಟೆಯಲ್ಲಿ ತಿಂತಾ ಇದೆಯಾ. ನನ್ನ ತಮ್ಮ ಕ್ಯಾಮ್ರಾ ಮುಂದೆ ಬರೋದಕ್ಕೆ ನಾಚ್ಕೊಂತಾನೆ. ಬಾಯ್. ಅವ್ರ ಮಗನ್ಗಾದ್ರೆ ಎಂಥ ದೋಸೆ, ನನಗಾದ್ರೆ ಇಂಥ ದೋಸೆ. ವಿಡಿಯೋಗ ಚೆನ್ನಾಗಿರೋದು ಮಾತ್ರ ಹಾಕ್ಬೇಕಾ ವಿಡಿಯೋಗೆ? ನೋಡಿ ಗೈಸ್, ಇವಾಗ ಚೆನ್ನಾಗಿ ಹಾಕಿದ್ದಾರೆ ನಮ್ಮಮ್ಮ. ಹೇಗಿದೆ ನನ್ನ ಡ್ರೆಸ್? ಇದು ಎಲ್ಲೂ ತೊಗೊಂಡಿರೋದಲ್ಲ, ಆಮೇಲೆ ಲಿಂಕ್ ಹಾಕಿ ಅಂತ ಕಮೆಂಟ್ ಮಾಡ್ತೀರಾ. ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಯೂಶ್ವಲಾಗಿ ನಾವು ಎಲ್ಲಿ ಡ್ರೆಸ್ ಪೀಸ್ ತೊಗೊಳ್ತೀವಿ ಅಲ್ಲೇ ಹೋಗಿ ಸಿಟಿಲಿ ತೊಗೊಂಡು ನಮ್ಮನೆ ಹತ್ರ ಇರೋ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿರೋದು. ನಮ್ಮಮ್ಮನೇ ಪೇ ಮಾಡಿರೋದು ಸ್ಟಿಚ್ಗೆಲ್ಲ. ಸೊ ಇದು ನನ್ನ ಫೈನಲ್ ಲುಕ್. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಜುಮ್ಕಿ ನಾನು ನನ್ನ ತಮ್ಮ ನೆನೆ ಸಿಟಿಗೆ ಹೋಗಿ ತಂದಿದ್ದು. ಹಾಗೆ ಈ ಬಿಂದಿ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿರೋದು. ನಾನು ಬೇರೆ ಬಿಂದಿ ಇಟ್ಟಿದ್ದೆ, ಅದು ಬೇಡ ಇದನ್ನ ಇಟ್ಕೋ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಇಡ್ಸಿದ್ರು. ಸೊ ಫೈನಲಾಗಿ ಹೀಗೆ ರೆಡಿ ಆಗಿದ್ದೀನಿ ನನ್ನ ಗ್ರ್ಯಾಜುಯೇಷನ್ ಡೇಗೆ. ಆಲ್ರೆಡಿ ಟೈಮ್ ಆಗಿದೆ, 9:30ಗೆ ಬರೋಕ್ಕೆ ಹೇಳಿದ್ರು. ಈಗ 10:30 ಆಗೋಗಿದೆ. 11:30ಗೆ ಪ್ರೋಗ್ರಾಮ್ ಸ್ಟಾರ್ಟ್. ಸೊ ಅಲ್ಲಿ ಹೋಗ್ತಾ ಸಿಗೋಣ. ಬಾಯ್. ನಮ್ಮಮ್ಮಂಗೆ ಏನು ಭಯ ಆಗ್ತಿದೆ ಅಂದರೆ ಅವರೇ ಒಗಿಬೇಕಲ್ವಾ, ಫುಲ್ಲು ರೋಡೆಲ್ಲ ಗುಡ್ಸ್ಕೊಂಡು ಹೋಗ್ತೀನಿ ಅಂತ ಭಯ ನಮ್ಮಮ್ಮಿಗೆ. ನಮ್ಮ ಕಾಲೇಜ್ ಬಂದೇ ಬಿಡ್ತು. ಬಸ್ ಸ್ಟಾಪಿಂದ ಇಳ್ಕೊಂಡು ನಡ್ಕೊಂಬಂದೆ. ಅಮ್ಮಂಗೂ ಗಾಡಿ ಬೇಕಲ್ವ, ನಮ್ಮ ಮನೇಲಿ ಇರೋದು ಒಂದೇ ಗಾಡಿ. ಸೊ 11:30ಗೆ ಅವ್ರು ಬರ್ತಾರೆ. ಇವಾಗ ನಾನು ಬಂದಿದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ರೀತಿ ಇರುತ್ತೆ ಪ್ರೋಗ್ರಾಮ್ ಅಂತ ನೋಡೋದಕ್ಕೆ. ಹಾಗೆ ನಾನು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕಾಲೇಜಿಗೆ ಬಂದಿರಲಿಲ್ಲ. ತುಂಬ ದಿನಗಳಾದಮೇಲೆ ಕಾಲೇಜ್ಗೂ ಬರ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ ಪ್ರೋಗ್ರಾಮ್ ಹೇಗಾಗುತ್ತೆ ಅಂತ. ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನ ಮಂಜುನಾಥ್ ಸರ್, ನಮ್ಮ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಸರ್, ಮಧುಸೂದನ್ ಸರ್, ಚಲ್ವೇಗೌಡರು ಸರ್, ಸಿದ್ದಪ್ಪ ಸರ್, ನಮ್ಮ ಕನ್ನಡ ಮೇಸ್ಟ್ರು. ಹಾಯ್. ಏನು ಬೇಕು? ಆಟೋ. ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 1/2 hour ಆಗಿದ್ರು ನಮ್ಮಮ್ಮ ಮಾತ್ರ ಬಂದಿರಲಿಲ್ಲ. ಗೆಸ್ಟ್ ಆಗಲೇ ಅವ್ರು ಭಾಷಣ ಸ್ಟಾರ್ಟ್ ಮಾಡಿದರು. ನನಗೆ ಭಯ ಸ್ಟಾರ್ಟಾಗಿ ಹೋಗಿತ್ತು, ನಮ್ಮಮ್ಮ ಇನ್ನೂ ಬಂದಿಲ್ಲ, ನಾನು ಒಬ್ಬಳೇ ಸ್ಟೇಜ್ ಮೇಲೆ ಹೋಗಬೇಕು ಅಂತ. ಬಟ್ ಫೈನಲ್ ಆಗಿ ಬಂದು ಮುಂದೆ ಕೂತ್ಕೊಂಡ್ರು. Second rank in BCom is secured by National Education Society. A huge round of applause for Jyotirashmi S. ನಾನು ತುಂಬ ಸ್ಟೇಜ್ ಮೇಲೆ ಹೋಗಿದ್ರು. ಬಟ್ ನಮ್ಮಮ್ಮನ ಕರ್ಕೊಂಡು ನಮ್ಮಮ್ಮನೊಟ್ಟಿಗೆ ಯಾವ ಸ್ಟೇಜ್ ಮೇಲೂ, ಅದು ಇಷ್ಟು ಜನಗಳ ಮುಂದೆ ಹೋಗೇ ಇರಲಿಲ್ಲ. ನನಗಂತೂ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಸ್ಟೇಜಿಂದ ಕೆಳಗೆ ಬಂದಮೇಲೂ ಲಿಟ್ರಲಿ ನನ್ನ ಫುಲ್ ಕೈ ಶಿವರ್ ಆಗ್ತಿತ್ತು. ಮೆಡಲ್ ಹಿಡ್ಕೊಂಡಿದ್ದೆ. ನಿಜವಾಗ್ಲೂ ಒಂಥರ ಮೆಸ್ಮರೈಸಿಂಗ್ ಮೂಮೆಂಟ್. ನಮ್ಮಮ್ಮನ ಕರ್ಕೊಂಡು ಅಷ್ಟು ಜನದ ಮುಂದೆ ನಾನು ಸ್ಟೇಜ್ ಹತ್ತಿದ್ದು. ನಮ್ಮಮ್ಮಿ ಇವತ್ತು ಗೆಸ್ಟಾಗಿ, ನನ್ನಿಂದ ಗೆಸ್ಟಾಗಿ ನಮ್ಮ ಕಾಲೇಜಲ್ಲಿ ಮುಂದೆ ಕೂತಿದ್ದಾರೆ. ಇದ್ರಲ್ಲೂ ನಮ್ಮ ಅಮ್ಮಂಗೆ ಏನು ಟೆನ್ಷನ್ ಅಂದರೆ, ಮಗಳು ರ್ಯಾಂಕ್ ಬಂದಿದ್ದಾಳಲ್ಲ ಅನ್ನೋದಿಲ್ಲ, ಫೋಟೋ ಯಾಕೆ ಇದು ಕೊಟ್ಟಿದ್ಯಾ ಅಂತ. ಅಮ್ಮ ಹೆಂಗನ್ಸ್ತಾ ಇದೆ?
ಹೆಂಗೆ ಅನಿಸ್ತಿದೆ? ಫೈನಲಿ ನಾನು ಗ್ರ್ಯಾಜುಯೇಟ್ ಆಗಿದ್ದೀನಿ. ಇದು ನನ್ನ ತಂಗಿ ಕಾಲೇಜು. ಅವಳಿಗೂ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ಬೇಕಾಗಿತ್ತಂತೆ ನಮ್ಮಮ್ಮ, ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾನು ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಮಾಡಿ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿದೆ, ಅದಕ್ಕೋಸ್ಕರ ಪವರ್ ಬ್ಯಾಂಕ್ ಇಸ್ಕೊಳಕ್ಕೆ ಬಂದಿದ್ದೀನಿ. ಜ್ಯೋತಿ ಫೋನ್ ಮಾಡು, ಜ್ಯೋತಿ ಫೋನ್ ಕೋತಿಗಳು ಅಂತ. ಅವ್ನ ಹೆಣ್ಣು ಹುಡುಕ್ತಾವ್ ಮದ್ವೆ ಕೇಳು ಪಾಪ ಯಾರ ಆದ್ರಾಗ್ಲಿ. ಥ್ಯಾಂಕ್ ಯು. ನನ್ನ ಆತ್ಮೀಯ ಗೆಳತಿ ನೋಡಕ್ಕೆ 8th ಸ್ಟ್ಯಾಂಡರ್ಡ್ ಹುಡುಗಿ ತರ ಕಾಣ್ತಾಳೆ. ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದಾಳೆ ಇವಾಗ. ಇಷ್ಟುದ್ದ ಲೈನ್ ಇದೆ ಊಟಕ್ಕೆ. ನಂಗೆ ಆಲ್ರೆಡಿ ತುಂಬ ಹಸುವಾಗಿದೆ. ಸೊ ಏನೇನು ಸ್ಪೆಷಲ್ ಮಾಡಿಸಿದಾರೆ ನೋಡೋಣ. ಜ್ಯೋತಿ ಬ್ಲಾಗ್ ಮಾಡ್ತಿದ್ಯಾ? ಲಾಂಗ್ ನಾನು ಬರ್ಬೇಡ್ವಾ? ಚೆನ್ನಾಗಿ ರೆಡಿ ಆಗಿದ್ದೀನಿ. ಫಸ್ಟ್ ಟೈಮ್ ದಶಮಿ ಅಂತ, ಯಶು, ಶ್ರಾವ್ಯ, ಚಂದನ, ವೇದ, ಮೋನಿಶಾ, ವೀಣಾ, ನಯನ ಮೇಡಮ್, ಸ್ಟೈಲ್ ಐಕಾನ್ ಆಫ್ ದ ಕ್ಲಾಸ್. ಇದು ರೊಟ್ಟಿ, ಇದು ಟೊಮೆಟೊ ಬಾತ್, ಇದು ಮೊಸರು ಬಜ್ಜಿ, ಇದು ರೊಟ್ಟಿ ಪಲ್ಯ. ಇಷ್ಟು ಕೊಟ್ಟಿದ್ದಾರೆ ಗ್ರ್ಯಾಜುಯೇಷನ್ಗೆ. ನಾನು ಇಷ್ಟೇ ಊಟ ಅಂದ್ಕೊಂಡೆ, ಬಟ್ ಇನ್ನೂ ಮುಂದೆ ಇದೆ, ರೈಸ್ ಸಾಂಬಾರೆಲ್ಲ ಇದೆ. ಸೊ ಇದನ್ನು ಬೇಗ ತಿಂದು ಅಲ್ಲಿಗೆ ಹೋಗೋಣ. ಇಷ್ಟು ಬ್ಯೂಟಿಫುಲ್ ಆಗಿರೋ ರೊಟ್ಟಿ ತಿನ್ನೋಕ್ಕಾಗಲಿಲ್ಲ. ಬಾತ್ ಚೆನ್ನಾಗಿತ್ತು. ಬಾತ್ ತಿನ್ಬಿಟ್ಟು ಬಂದು ಅನ್ನ ಸಾಂಬಾರು ಹಾಕ್ಸ್ಕೊಂಡು ಕೂತಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ. ಇದೇ ನನ್ನ ಕಾಲೇಜ್, ನಾನು ಓದಿದ್ದ ಕಾಲೇಜ್ SBRR ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜ್. ಅದೇ ನಾನು 5th ಮತ್ತು 6th ಸೆಮ್ ಮಾಡಿರೋ ಕ್ಲಾಸ್. ತುಂಬ ಅಂದರೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನನಗೆ ಕಾಲೇಜಲ್ಲಿ. PU ಅಲ್ಲಿ ನಾನು ಎಷ್ಟು ಎಂಜಾಯ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಡಿಗ್ರಿ ಲೈಫಲ್ಲಿ ಫಸ್ಟ್ ಇಯರ್ ಬಿಟ್ಬಿಡಿ, ಕೋವಿಡ್, 2nd 3rd ಇಯರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ಕ್ವಾಡ್ರಂಗಲಲ್ಲಿ ನಮಗೆ ವೀಕ್ಲಿ ಅಸೆಂಬ್ಲಿ ಮಾಡ್ತಾಯಿದ್ರು. ಎವ್ರಿ ಸ್ಯಾಟರ್ಡೆ ಅಸೆಂಬ್ಲಿ ಮಾಡ್ತಾಯಿದ್ರು. ಯಾರ್ಯಾರು ಆ ವೀಕಲ್ಲಿ ಪ್ರೈಸ್ ತೊಗೊಂಡಿರ್ತಾರೆ ತುಂಬ ಕಾಂಪಿಟೇಷನಲ್ಲಿ, ಅವ್ರಿಗೆಲ್ಲ ಇಲ್ಲೇ ಫೆಲಿಸಿಟೇಟ್ ಮಾಡ್ತಾಯಿದ್ರು. ಈಗ ಬಂದ್ವಿ ಮನೆಗೆ. ನನಗೆ ಓಲೆ ಎಲ್ಲ ವೆಯ್ಟ್ ಅನಿಸ್ತಿತ್ತು, ಸೊ ಜುಮ್ಕೆ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಈಗ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು. ವೆಯ್ಟ್ ಇದೆ ಆ್ಯಕ್ಚುಲಿಯಾಗಿ, ತುಂಬ ಕೊಳೆ ಮಾಡ್ಕೊಂಡ್ಬಂದಿದ್ದೀನಿ. ಪಾಪ ನಮ್ಮಮ್ಮನೇ ಹೋಗಿಬೇಕು. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೋರಿಸೋಣ ಅಂತ. ಗ್ರ್ಯಾಜುಯೇಷನ್ ಡೇ 2024. ಫಸ್ಟ್ ನಾನು ನಿಮಗೆ ಮೆಡಲ್ ತೋರಿಸ್ಬೇಕು. ನನ್ನ ಮೆಡಲ್ನ ಫೈನಲಿ ಸಿಲ್ವರ್ ಮೆಡಲಿಸ್ಟ್. ಖುಷಿ ಆಗ್ತಿದೆ. ಬಟ್ ನಾನು 2nd PU ಆದಮೇಲೆ ಹೇಳಿದ್ದೆ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲ್ ತೊಗೋಬೇಕು ಅಂತ ಇದ್ದೀನಿ ಅಂತ. ಬಟ್ ಇಟ್ಸ್ ಓಕೆ, ಅನ್ಫಾರ್ಚುನೇಟ್ಲಿ ಗೋಲ್ಡ್ ಮೆಡಲ್ ಸಿಗಲಿಲ್ಲ, ಸಿಲ್ವರ್ ಮೆಡಲ್ ಸಿಕ್ಕಿದೆ. ಆ್ಯಂಡ್ ತುಂಬ ಜನ ತುಂಬ ವೀಡಿಯೋಸಲ್ಲಿ ಕೇಳ್ತಾಯಿದ್ರಿ ನಿಮ್ಮ ಹೆಸರೇನು, ಪೂರ್ತಿ ಹೆಸರೇನು ನಿಮ್ಮದು ಅಂತ. ಇವತ್ತು ಹೇಳ್ತೀನಿ. ನನ್ನ ಪೂರ್ತಿ ಹೆಸರೇನು ಅಂದರೆ ಜ್ಯೋತಿ ಲಕ್ಷ್ಮಿ ಅಂತ. 2 ಹೆಸರು ಸೇರಿ ನನ್ನ ಪೂರ್ಣ ಹೆಸರು ಜ್ಯೋತಿ ಹಾಗೆ ಲಕ್ಷ್ಮಿ ಅಂತ. ಸೊ ನನಗಿದು ಲಕ್ಕಿ ನೇಮ್ ಅಂತಲೇ ಹೇಳ್ಬೋದು. ಅಮ್ಮ ಜ್ಯೋತಿ ಲಕ್ಷ್ಮಿ ಅಂತ ಯಾಕೆ ಇಟ್ಟಿದ್ದು? ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮದ್ವೆ ಆದಾಗ ನಿಮ್ಮಪ್ಪ ನಾನು ಮದ್ವೆ ಆದ ಟೈಮಲ್ಲಿ ನಾವು ತೊಂದರೆ ಇದ್ದಾಗ ಒಬ್ರು ಆಂಟಿ ನಮ್ಗೆ ಹೆಲ್ಪ್ ಮಾಡಿದ್ರು, ಆಂಧ್ರದವರು. ಅವ್ರ ನೆನಪು ನಮ್ಗೆ ಯಾವಾಗಲೂ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ಮಗಳ ಹೆಸರನ್ನ ನಾನು ನಿಮ್ಗೆ ಇಟ್ಟಿದ್ದು. ಸೊ ನನ್ನ ಹೆಸರಿಂದೆ ಈ ಕತೆ ಇದೆ. ಬಟ್ ಆದ್ರೂ ಒಂಥರ ಲಕ್ಕಿ ನೇಮು. ನನಗಂತೂ ಹೆಸರು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಆ್ಯಂಡ್ ನಿಮಗೆ ನಾನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೋರಿಸ್ಬೇಕು. ಇದೆ ನನ್ನ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್. ಇದೆರಡು ಜೊತೆಗೆ ನನಗೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಫಂಕ್ಷನ್ ಆದಮೇಲೆ ಬ್ಯಾಕ್ ಸ್ಟೇಜಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದಿದ್ರು. ಯಾರು ನೇಮ್ ಬರೆದಿದ್ದಾರೋ ಸ್ವಲ್ಪ ಸ್ಟೈಲಿಶಾಗಿ ಚೆನ್ನಾಗಿ ಬರೆದಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರೆದಿದ್ದಾರೆ. ಎಷ್ಟು ಕ್ಯಾಶ್ ಇದೆ ಅಂದರೆ 3000 ಕ್ಯಾಶ್ ಪ್ರೈಸ್ ಕೊಟ್ಟಿದ್ರು. ಸದ್ಯಕ್ಕೆ ಇವಾಗ ಇದರಲ್ಲಿ 2000 ಇದೆ. ಯಾಕೆ 2000 ಇದೆ ಅಂದರೆ 500 ಫೋಟೋಗ್ರಾಫರ್ಗೆ ಕೊಟ್ವಿ. ನಮ್ಗೆ ಗೊತ್ತಿರಲಿಲ್ಲ ಫೋಟೋಗ್ರಾಫರ್ಗೆ ಅಮೌಂಟ್ ಪೇ ಮಾಡಬೇಕಾಗಿತ್ತು ಅಂತ. ಗ್ರ್ಯಾಜುಯೇಷನ್ ಗೌನ್ ಇದೆಯಲ್ವಾ, ಆ ಗೌನ್ ಹಾಕ್ಕೊಂಡು ಫೋಟೋ ತೆಗ್ಸೋದಕ್ಕೇ 500 ಚಾರ್ಜ್ ಮಾಡಿದ್ರು. ಇದೇ ಎನ್ವೆಲಪಿಂದ ತೆಗೆದವ್ರಿಗೆ 500 ಕೊಟ್ಟೆ. ಹಾಗೆ ಇನ್ನೂ 500 ಏನಾಯಿತು ಅಂದರೆ ನಾನು ಖರ್ಚು ಮಾಡಿಕೊಂಡೆ. ಸೊ ಇವಾಗ ಸದ್ಯಕ್ಕೆ 2000 ಇದೆ. ಇಷ್ಟು ನನಗೆ ನಮ್ಮ ಕಾಲೇಜಿಂದ ಗ್ರ್ಯಾಜುಯೇಷನ್ ಡೇ ದಿನ ಸಿಕ್ಕಿದ್ದು.
ಹಾಯ್, ಇದು ನನ್ನ ಗ್ರ್ಯಾಜುಯೇಷನ್ ಡೇ ವಿಡಿಯೋ ಆಗಿತ್ತು. ಸೊ ಫೈನಲಿ ನನ್ನ ಗ್ರ್ಯಾಜುಯೇಷನ್ ಡೇ ಮುಗ್ದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮಗೆ ಇದರಲ್ಲಿ ಫೇವ್ರೆಟ್ ಪಾರ್ಟ್, ಹಾಗೆ ನಿಮ್ಗೇನೆ ಸಜೆಷನ್ಸ್ ಇದ್ರು ಲಾಂಗ್ ವಿಡಿಯೋ ಮಾಡೋದ್ರಲ್ಲಿ ಏನೇ ಇದ್ರು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ, ಬಾಯ್.